me forever on fire. ಓಲಿ ಆಯ್ತಪ್ಪ, ಏನಾದ್ರು ತಪ್ಪು ಮಾಡಿದ್ದ ಆಗ್ಬರಲ್ಲ. ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ? ಬೊಮ್ಮಾಯಿಯವರೇ, ನೀನೇ ಮುಖ್ಯಮಂತ್ರಿ ಆಗಿದ್ದಾಗ, ಬೈರ್ತಿ ಬಸವರಾಜ್ ಮಂತ್ರಿ ಆಗಿದ್ದಾಗ, ಸುರೇಶನ್ ಕಾಲದಲ್ಲ, ಸಿದ್ದರಾಮಯ್ಯನವ್ರ ಕಾಲದಲ್ಲ, ಇದಕ್ಕೆ ಅದೇ ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಇದನ್ನ ತೆಗೆದುಕೊಂಡು ನಿಮ್ಮ ತಟ್ಟೆಲಿ ಯಗಣಗಳಿವೆ, ನೋಣ ಅಲ್ಲ ಯಗಣಗಳಿವೆ. ಆ ಯಗಣ ಈಗ ಇದರಲ್ಲಿ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು 25 ಹಗರಣಗಳು, ಬೋವಿ ಹಗರಣ, ಯಡಿಯೂರಪ್ಪನ ಹಗರಣ, PSI ಹಗರಣ, ಹಿಂಗೆ ದೊಡ್ಡ ಪಟ್ಟಿ ಇದೆ. ನಮ್ಮ ಮಂತ್ರಿಗಳು ಕೆಲವೆಲ್ಲ, ಪರಮೇಶ್ವರ್ ಅವರೆಲ್ಲ ಕೆಲವು ಬಿಡಿಸಿ ಹೇಳ್ತಾರವೆಲ್ಲ. ಬಿಟ್ಕಾಯಿನ್ ಹಗರಣ, ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50. ತತ್ತಿನ ಅಣ್ಣ, ತತ್ತಿನಿ ಈಗ ಬೇಡ. ಯಾರು ಹೇಳ್ತಾ ಇದ್ರು ಟಿವಿಲಿ, ನನ್ಗೆ ಗೊತ್ತಿಲ್ಲ, ನಾನು ಇನ್ನ ನೋಡ್ಲಿಲ್ಲ. ಇಲ್ಲೇ ನಿಮ್ಮ ಕಡೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಎಲ್ಲ ದೊಡ್ಡ ಗವರ್ನರ್ಗೂ ಬರ್ದವ್ರಂತೆ ಲೋಕಾಯುಕ್ತದವರು. ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ, ಈಗೆಲ್ಲ ಚರ್ಚೆ ಮಾಡ್ತೀನಿ. ಸೊ ಹಂಗೆ ನಿಂದು ಬರೀ ಯೂ ಟರ್ನ್ ಮಾಡ್ಕೊಂಡು ಏನ್ ಜನರಿಗೆ ಬಿಜೆಪಿ ಅವರು ಸೇರಿ, ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟ್, ಆಮೇಲೆ ಉತ್ತರ ಹೇಳ್ಬೇಕು. ಉತ್ತರ ಹೇಳ್ಬಿಟ್ಟು ಆಮೇಲೆ ಏನ್ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ. ಯಾವ ರಾಜೀನಾಮೆ? ಯಾರ ರಾಜೀನಾಮೆ? ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ. ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಅನೇಕ ಭಾಷಣಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡವ್ರೆ, ಅನೇಕ ಹಗರಣಗಳ ಬಗ್ಗೆ ಮಾತಾಡವ್ರೆ. ನಾನು ಹಗರಣಗಳ ಬಗ್ಗೆ ಮಾತಾಡಕ್ ಹೋಗುದಿಲ್ಲ. ನಾನು ಮೊನ್ನೆ ಮಂಡ್ಯದಲ್ಲಿ ಹೇಳಿದೆ, ಈ ಕೃಷ್ಣ ಬೈರೇಗೌಡ ನಂಬೇಡಿ, ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ, ಸತೀಶ್ ಜಾರಕಿಹೊಳಿ ನಂಬೇಡಿ, ಜಾರ್ಜ್ ನಂಬೇಡಿ, ಸಿದ್ದರಾಮಯ್ಯನೂ ನಂಬೇಡಿ, ನನ್ನೂ ನಂಬೇಡಿ, ಯಾರು ನಂಬೇಡಿ. ನಮ್ಮ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ, ಕುಮಾರಸ್ವಾಮಿ ಮೇಲೆ, ಯೋಗೇಶನ್ ಮೇಲೆ, ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರ್ಲಿ. ನಮ್ಮ ಮೇಲೆ ನಂಬಿಕೆ ಹೋಗ್ಬೇಡಿ ಅಂತ ಹೇಳ್ದೆ.